ಸೇಡಂ ತಾಲೂಕು ಕನ್ನಡ ಸಾಹಿತ್ಯ 10ನೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಹಿರಿಯ ಲೇಖಕರು ಗೌರವಾನ್ವಿತರು ಆಗಿರುವಂತಹ ಶ್ರೀಯುತ ಲಿಂಗಾರೆಡ್ಡಿ ಶೇರಿ ಸರ್ ಅವರೇ, ಸೇಡಂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹೋದರಿ ಆಗಿರುವಂಥ ಶ್ರೀಮತಿ ಸುಮಾ ಲಕ್ಷ್ಮೀನಾರಾಯಣ್ ಚಿಮ್ಮಂಚೋಡ್ಕರ್ ಅವರೇ, ಚಿಂತನಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರು ಲೇಖಕರು ಆಗಿರುವಂಥ ಶ್ರೀಯುತ ಡಾಕ್ಟರ್ ಜಗನ್ನಾಥ್ ತರ್ನಳ್ಳಿ ಅವರೇ, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸೇಡಂ ನೆಲದ ಕೊಡುಗೆ ಕುರಿತು ಮಾತನಾಡಲು ಉಪಸ್ಥಿತರಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರೂ ಆಗಿರುವ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಅವರೇ, ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕುರಿತು ಮಾತನಾಡಲಿರುವ ಡಾಕ್ಟರ್ ಶೋಭಾದೇವಿ ಚಕ್ಕಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸಾಹಿತಿಗಳೇ, ಕನ್ನಡದ ಮನಸ್ಸುಗಳೇ ಹಾಗೂ ಮಾಧ್ಯಮದ ಗೆಳೆಯರೇ, ಭಾಷೆ ಅಂದರೆ ಭಾವಾವೇಶ, ಭಾಷೆ ಅಂದರೆ ನವೋಲ್ಲಾಸ. ಭಾಷೆಯ ನವೋಲ್ಲಾಸವನ್ನು ನಾವು ಆಸ್ವಾದ ಮಾಡಿದ್ದು ಬೆಳಿಗ್ಗೆ ಭುವನೇಶ್ವರಿಯ ಮತ್ತು ಸರ್ವಾಧ್ಯಕ್ಷರ ಭವ್ಯ ಮೆರವಣಿಗೆಯಲ್ಲಿ. ಕನ್ನಡ ಸಂಭ್ರಮದ ಮಟ್ಟಿಗೆ ಸಮ್ಮೇಳನಗಳು ಅತ್ಯಂತ ಪೂರಕ ಆಗ್ತವೆ. ಸಾಹಿತ್ಯದಿಂದಾಗಿ ಸಮ್ಮೇಳನ ಹೊರತು ಸಮ್ಮೇಳನಕ್ಕಾಗಿ ಸಾಹಿತ್ಯ ನಿರ್ಮಾಣ ಆಗೋದಿಲ್ಲ. ಈ ಅಂಶವನ್ನು ಮನದಟ್ಟು ಆಗಲಿಕ್ಕೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿವಿಧ ವಿಚಾರಗಳ ಕುರಿತು ಗೋಷ್ಠಿಗಳನ್ನು ಆಯೋಜನೆ ಮಾಡ್ತಾರೆ. 12:30ಕ್ಕೆ ಆರಂಭ ಆಗಬೇಕಾಗಿರುವ ಈ ಚಿಂತನ ಗೋಷ್ಠಿ ಈಗ ಆರಂಭ ಆಗ್ತಾ ಇದೆ. ಅದಕ್ಕೆ ನಮ್ಮ ಸಂಭ್ರಮವೇ ಕಾರಣ ಹೊರತು ಮತ್ತೇನೂ ಅಲ್ಲ. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಸೇಡಂ ತಾಲೂಕಿನ ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಬ್ಬ ಶಾಲಾ ವಿದ್ಯಾರ್ಥಿಯಾಗಿ ಭಾಗವಹಿಸಿದ್ದ ನೆನಪಿದೆ. ಆಮೇಲೆ ಕ್ರಮೇಣ ಇದುವರೆಗೆ ಆಗಿರುವಂತಹ ಇದನ್ನು ಸೇರಿಸಿದಂತೆ 10 ಸಮ್ಮೇಳನಗಳಲ್ಲಿ ಕೂಡ ಭಾಗಿಯಾಗಿದ್ದೇನೆ. 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿಯೂ ಸೇವೆ ಸಲ್ಲಿಸಿದ್ದೇನೆ. ಆದರೆ ಈ 10ನೇ ಸಮ್ಮೇಳನ ಹಿಂದಿನ ಎಲ್ಲ ಸಮ್ಮೇಳನಗಳಿಗಿಂತಲೂ ಭವ್ಯವಾಗಿ ಜರುಗುತ್ತಿದೆ ಎಂಬುದನ್ನು ನಾನು ಮುಕ್ತ ಮನಸ್ಸಿನಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಸಾಹಿತ್ಯವನ್ನು ಸಂಭ್ರಮಿಸುವವರು ಸಾರ್ವಜನಿಕರಲ್ಲ, ಓದುಗರು, ಸಾಹಿತಿಗಳು ಮತ್ತು ತೀವ್ರ ಸಾಹಿತ್ಯಾಸಕ್ತರು. ಆದರೆ ಸಾಹಿತ್ಯದ ನೆಪಕ್ಕಾಗಿ ಕನ್ನಡ ಭಾಷೆಯನ್ನು ಸಂಭ್ರಮಿಸುವುದಿದೆಯಲ್ಲ, ಅದು ಈ ರೀತಿಯ ಮೆರವಣಿಗೆಯಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ಆ ರೀತಿಯ ಸಂಭ್ರಮವನ್ನು ನಾವು ಬೆಳಗ್ಗೆಯಿಂದ ನೋಡಿದ್ದೀವಿ. ಆ ಸಂಭ್ರಮ ಕಾರಣಕ್ಕಾಗಿಯೇ ಇವತ್ತಿನ ಈ ಗೋಷ್ಠಿ ವಿಳಂಬವಾಯಿತು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸೇಡಂ ನೆಲದ ಕೊಡುಗೆ ಅನ್ನುವ ಈ ಹೆಸರಿನಲ್ಲಿಯೇ ಒಂದು ಮಹತ್ವದ ಅಂಶ ಇದೆ. ಕನ್ನಡ ಸಾಹಿತ್ಯದ ಚರಿತ್ರೆ ಆರಂಭವಾಗೋದೇ ಸೇಡಂ ನೆಲದ ಸಾಹಿತ್ಯ ಕೃತಿಯ ಮೂಲಕ. ಸೇಡಂ ನೆಲದ ಸಾಹಿತ್ಯ ಕೃತಿಯನ್ನು ಉಲ್ಲೇಖಿಸದೆ ಕನ್ನಡ ಸಾಹಿತ್ಯ ಚರಿತ್ರೆಯೇ ಇಲ್ಲ. ಯಾಕಂದರೆ ತಮಗೆಲ್ಲ ಈಗಾಗಲೇ ವೇದಿಕೆಯ ಮೂಲಕ ಸಾಕಷ್ಟು ಸಾರಿ ಚರ್ಚೆಯಾಗಿರುವಂಥ ವಿಷಯ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಲಾಕ್ಷಣಿಕ ಗ್ರಂಥವನ್ನು ರೂಪಿಸಿದ್ದೇ ಈ ನೆಲ. ಈ ನೆಲದಿಂದ ಉದ್ಭವಗೊಂಡಿರುವಂಥ ಕವಿರಾಜ ಮಾರ್ಗದ ಮಾರ್ಗಕಾರರು ಶ್ರೀ ವಿಜಯ ಏನು ಹೇಳಿದ್ದಾರಲ್ಲ, ಅದು ಕೇವಲ ಸೇಡಂ ತಾಲೂಕಿನ ಕನ್ನಡಿಗರನ್ನು ಉದ್ದೇಶಿಸಿ ಅಲ್ಲ, ಸಮಸ್ತ ಕನ್ನಡಿಗರನ್ನು ಉದ್ದೇಶಿಸಿ